ಇನ್ನು ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ. 4 ಕೇಸ್ಗಳ ಪೈಕಿ ಒಂದು ಕೇಸ್ನ ತೀರ್ಪನ್ನು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಇವತ್ತು ಪ್ರಕಟ ಮಾಡ್ತಾ ಇದೆ. KR ನಗರದ ರೇಪ್ ಕೇಸ್ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಇವತ್ತು ತೀರ್ಪು, ದೋಷಿನ ನಿರ್ದೋಷಿನ ತೀರ್ಪನ್ನು ನೀಡಲಿದ್ದಾರೆ ನ್ಯಾಯಮೂರ್ತಿ ಸಂತೋಷ್ ಗಜಾನನ ಭಟ್ ಅವರು. ಆ್ಯಕ್ಚುಲಿ ಮೊನ್ನೆನೇ ಬರಬೇಕಾಗಿತ್ತು. ಮೊನ್ನೆ ಕೆಲವು ಟೆಕ್ನಿಕಲ್ ವಿಚಾರಗಳನ್ನು ಎತ್ತಿ ಅದನ್ನು ಇವತ್ತಿಗೆ ಮುಂದೂಡಲಾಗಿತ್ತು. ಸರ್ಕಾರಿ ಪರ ವಕೀಲರಿಂದ ಮಾಹಿತಿಯನ್ನು ಕೇಳಿದರು. ಇವತ್ತು ತೀರ್ಪು ಪ್ರಕಟವಾಗುತ್ತೆ. 4 ಕೇಸ್ಗಳ ಪೈಕಿ ಒಂದು ಕೇಸಿನ ತೀರ್ಪು. ಈಗ ಹೆಚ್ಚು ಕಡಿಮೆ 14 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲೇ ಇದ್ದಾರೆ. ಈಗ ಆತನಿಗೆ ಮೇಲಿಂದ ಮೇಲೆ ಬೇಲ್ ಕ್ಯಾನ್ಸಲ್ ಆಗ್ತಾ ಇತ್ತು. ಇವತ್ತು ಒಂದು ಕೇಸ್ನ ತೀರ್ಪೇ ಪ್ರಕಟವಾಗುತ್ತೆ. ಇದರಲ್ಲಿ ಆತ ದೋಷಿನ ನಿರ್ದೋಷಿನ ಅಂತ ಒಂದು ಹಂತದಲ್ಲಿ ಸಾಕ್ಷಿಗಳೆಲ್ಲವೂ ಕೂಡ ಆತನಿಗೆ ವಿರುದ್ಧವಾಗೇ ಇತ್ತು. ಪ್ರಜ್ವಲ್ ರೇವಣ್ಣ ವಿರುದ್ಧ 2ನೇ ಅತ್ಯಾಚಾರ ಪ್ರಕರಣದ ತೀರ್ಪು ಇವತ್ತು ಬರ್ತಾ ಇರೋದು. 2ನೇ ಅತ್ಯಾಚಾರ ಪ್ರಕರಣ. KR ನಗರದಲ್ಲಿ ಮನೆ ಕೆಲಸದವರ ಮೇಲೆ ಅತ್ಯಾಚಾರ ಮಾಡಿದಂತಹ ಆರೋಪ. ಆಕೆಯೇ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದರು. ಕಿಡ್ನ್ಯಾಪ್ ಕೂಡ ಆಗಿತ್ತು. ಅದಾದಮೇಲೆ ಅತ್ಯಾಚಾರ ಬೆಳಕಿಗೆ ಬರುತ್ತೆ ಅಂತ ಸಂತ್ರಸ್ತೆಯ ಅಪಹರಣವನ್ನು ಮಾಡಿದರು. ರೇವಣ್ಣ ಸೇರಿದಂತೆ 9 ಜನ ಆರೋಪಿಗಳು. ರೇವಣ್ಣ, ಭವಾನಿ, ಸತೀಶ್ ಬಾಬು ಸೇರಿದಂತೆ 9 ಜನ ಅಪಹರಣ ಪ್ರಕರಣದಲ್ಲಿ ಸಿಕ್ಕಾಕೊಂಡಿದ್ದು. ಹುಣಸೂರು ಬಳಿಯ ತೋಟದ ಮನೆಯಲ್ಲಿ ಸಂತ್ರಸ್ತೆಯ ಅಪಹರಣ ಕೂಡ ಆಗಿತ್ತು. ಆಮೇಲೆ ಪೊಲೀಸರು ಆಕೆಯನ್ನು ರಕ್ಷಣೆ ಮಾಡಿದರು. ಇದೇ ಪ್ರಕರಣದಲ್ಲಿಯೇ ರೇವಣ್ಣ ಸೇರಿದಂತೆ 9 ಜನ ಅವಾಗ ಜೈಲಿಗೆ ಹೋಗಿದ್ದರು. ಆಕೆ ಕೊಟ್ಟ ಕಂಪ್ಲೇಂಟ್ ಆಧಾರದ ಮೇಲೆ ಸಂತ್ರಸ್ತ ಮಹಿಳೆಯನ್ನು SIT ಅವರು ರಕ್ಷಣೆ ಕೂಡ ಮಾಡಿಕೊಂಡು ಬೆಂಗಳೂರು ಕರ್ಕೊಂಡು ಬಂದಿದ್ದರು. ಆಕೆಯಿಂದ ಸ್ಟೇಟ್ಮೆಂಟ್ ತಗೊಂಡ್ರು. ಸಂತ್ರಸ್ತೆಯಿಂದ ಹೇಳಿಕೆ ದಾಖಲು ಮಾಡಿ ಪ್ರಕರಣವನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಆ ಪ್ರಕರಣ ಇದು. ಸಂತ್ರಸ್ತೆಯ ಹೇಳಿಕೆಯ ಮೇಲೆ ದೋಷಾರೋಪ ಪಟ್ಟಿಯನ್ನು ಸಲ್ಲಿಕೆಯನ್ನು ಮಾಡಲಾಗಿತ್ತು. ಆಕೆಯಿಂದ 164 ಸ್ಟೇಟ್ಮೆಂಟ್ ಎಲ್ಲ ಆಗಿತ್ತು. ಪ್ರಜ್ವಲ್ ರೇವಣ್ಣ ಮಾಡಿದ್ದ ಮೊಬೈಲ್ ವಿಡಿಯೋ ಸಾಕ್ಷ್ಯವಾಯಿತು. ಅದನ್ನೆಲ್ಲ ಕೂಡ ಗಮನಿಸಲಾಯಿತು. ಮಹಿಳೆಯನ್ನು ಬೆತ್ತಲುಗೊಳಿಸಿ ಬಲವಂತವಾಗಿ ಆಕೆಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಪ್ರಕರಣ. ಆಮೇಲೆ ವಿಡಿಯೋದಲ್ಲಿ ಪ್ರಜ್ವಲ್ ಇದಾನ ಇಲ್ವಾ ಅಂತ FSL ಕಳಿಸಿದ್ರು. ಅದು ಕೂಡ ಸಾಬೀತಾಯಿತು ಆತ ಇದ್ದಾರೆ ಅಂತ. ಈ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ರಿಲೀಫಾ, ಶಾಕ? ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನು ನೀಡಲಿದೆ. 4 ರೇಪ್ ಕೇಸ್ನಲ್ಲಿ ಮೊದಲ ಕೇಸ್ನಲ್ಲಿ ತೀರ್ಪು ಬರ್ತಾ ಇದೆ. ಅಂದರೆ ಇದೆಲ್ಲ ಟ್ರಯಲ್ಸ್ ಆರಂಭ ಆಗಿ 7 ತಿಂಗಳಾಯ್ತು ಅಷ್ಟೇ. 14 ತಿಂಗಳಿಂದ ಜೈಲಿನಲ್ಲಿ ಇರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ. ಆತನಿಗೆ ಒಂದು ಕೇಸ್ನಲ್ಲಿ ಅಟ್ಲೀಸ್ಟ್ ನಿರ್ದೋಷಿ ಅಂತ ಆದರೆ ಒಂಚೂರು ರಿಲೀಫ್ ಅಂತ ಅನ್ಬೋದು. ಅಟ್ಲೀಸ್ಟ್ ಒಂದು ಕೇಸ್ ಮುಗಿಸ್ಕೊಂಡ್ವಪ್ಪ ಅಂತ. ಇಲ್ಲಾಂದರೆ ಮತ್ತೆ ಇದನ್ನು ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಹೋಗಬೇಕಾಗತ್ತೆ, ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗತ್ತೆ, ಮತ್ತೆ ಕಾನೂನು ಹೋರಾಟ ಮುಂದುವರಿಸಬೇಕಾಗತ್ತೆ. ಹಾಗಾಗಿ ರಿಲೀಫ ಅಥವಾ ಶಾಕ ಅದು ಇನ್ನೇನು ಕೆಲವೇ ಕ್ಷಣದಲ್ಲಿ ತೀರ್ಪು ಪ್ರಕಟ ಆಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಸಂತೋಷ್ ಗಜಾನನ್ ಭಟ್ ತೀರ್ಪನ್ನು ಪ್ರಕಟ ಮಾಡ್ತಾರೆ. ಕಳೆದ 14 ತಿಂಗಳಿಂದ ಜೈಲಿನಲ್ಲಿರೋದು ಪ್ರಜ್ವಲ್ ರೇವಣ್ಣ. ಇವತ್ತು ನಿರ್ದೋಷಿ ಅಂತಾದರೂ ಏನು ಬಿಡುಗಡೆಯ ಭಾಗ್ಯ ಏನಿಲ್ಲ. ಯಾಕೆಂದರೆ ಇನ್ನೂ 3 ಕೇಸ್ ಇದೆ. ಹಾಗಾಗಿ ಒಂದು ಕೇಸ್ನಲ್ಲಿ ರಿಲೀಫ್ ಸಿಕ್ತು ಅಂತ ಅನ್ಕೋಬಹುದು. ಸಿಕ್ಕಿದ್ರೆ ಕನ್ವಿಕ್ಟ್ ಆದರೆ ಗೊತ್ತಿಲ್ಲ. ಶಿಕ್ಷೆ ಇವತ್ತು ದೋಷಿನ ನಿರ್ದೋಷಿನ ಅಂತ ಹೇಳಿ ಇವತ್ತೇ ಶಿಕ್ಷೆ ಪ್ರಮಾಣವನ್ನು ಕೂಡ ಪ್ರಕಟ ಮಾಡಬಹುದು. ಅಥವಾ ಅದನ್ನು ಮುಂದೊಂದು ದಿನ ಹೇಳ್ತೀವಿ ಅಂತ ಅಂದ್ಬಿಟ್ಟು ಬರೀ ದೋಷಿ ಅಥವಾ ನಿರ್ದೋಷಿ ಅಂತ ಅಷ್ಟೇ ಹೇಳ್ಬೋದು. 2 ಸಾಧ್ಯತೆಗಳಿದೆ. 10 ವರ್ಷದಿಂದ ಹಿಡಿದು, ಒಂದು ವೇಳೆ ಆರೋಪ ಸಾಬೀತಾದರೆ 10 ವರ್ಷದಿಂದ ಹಿಡಿದು ಜೀವಾವಧಿ ಶಿಕ್ಷೆಯ ತನಕ ಎಷ್ಟು ಬೇಕಾದರೂ ಕೊಡ್ಬೋದು. ಏನಾಗುತ್ತೆ ಅನ್ನೋದು ಕುತೂಹಲ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಇವತ್ತು ಬಿಗ್ ಡೇ. ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ಕೋರ್ಟ್ ತೀರ್ಪನ್ನು ನೀಡಲಿದೆ. ಇವತ್ತು 4 ರೇಪ್ ಕೇಸ್ನಲ್ಲಿ ಮೊದಲ ಕೇಸ್ನಲ್ಲಿ ಇವತ್ತು ತೀರ್ಪು ಪ್ರಕಟವಾಗ್ತಾ ಇರೋದು. ಕಳೆದ 14 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಜೈಲಿನಲ್ಲಿ ಇದ್ದಾರೆ. ಆ ಪ್ರಕರಣ ಎಲ್ಲ ನಿಮಗೆ ಗೊತ್ತಿರಬೇಕು. KR ನಗರದಲ್ಲಿ ಓಕೆ ರಿಲೀಫ್ ಸಿಗುತ್ತಾ ಅಂತಕ್ಕಂಥದ್ದೇ ಪ್ರಶ್ನೆ ಈಗಿರ್ತಕ್ಕಂಥದ್ದು. ರಿಲೀಫ್ ನಿರೀಕ್ಷೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರ ಕುಟುಂಬದವರೆಲ್ಲ ಇದ್ದಾರೆ. ಅವರು ಸಾಕಷ್ಟು ಕಾನೂನು ಹೋರಾಟ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ತೀರ್ಪು ಪ್ರಕಟವಾಗುತ್ತೆ. ಕುತೂಹಲ ಕೆರಳಿಸಿದೆ ಕೋರ್ಟ್ನ ತೀರ್ಪು. ರೇಪ್ ಕೇಸ್ನಲ್ಲಿ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ರಿಲೀಫ್ ಸಿಗುತ್ತಾ ಇಲ್ವಾ? ದೋಷಿನ ನಿರ್ದೋಷಿನ? ಇಷ್ಟು ದಿನ ಆರೋಪಿ ಅಂತ ಇದ್ವಿ. ದೋಷಿ ಅಂತ ಆದರೆ ಅಪರಾಧಿ ಅಂತ ಆಗುತ್ತೆ. ಅಥವಾ ನಿರಪರಾಧಿ ಅಂತ ಆಗಬೇಕು, ನಿರ್ದೋಷಿ ಅಂತ ಆಗಬೇಕು.
ಎರಡರಲ್ಲಿ ಒಂದು. ಸೊ ವಾದ ಪ್ರತಿವಾದಗಳನ್ನು ಆಲಿಸಿ 7 ತಿಂಗಳಲ್ಲೇ ಇವಾಗ ಜಡ್ಜ್ಮೆಂಟ್ ಕೊಡುವ ಹಂತಕ್ಕೆ ಕೋರ್ಟ್ ಬಂದಿದೆ.